ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನಾವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಲಿ, ಅದು ಯಾವುದೇ ಕೆಲಸ ಆಗಿರಲಿ, ಮನೆ ಕೆಲಸನೇ ಆಗಿರಲಿ, ಹೊರಗಡೆ ಹೋಗಿ ಮಾಡೋ ಕೆಲಸನೇ ಆಗಿರಲಿ, ನಮಗೆ ಕೆಲವೊಮ್ಮೆ ಹೊಗಳಿಕೆ ಸಿಗ್ಬೋದು, ಒಳ್ಳೆಯದು ಸಿಗ್ಬೋದು, ಹಾಗೆ ಕೆಲವೊಮ್ಮೆ ತೆಗಳಿಕೆ ಕೂಡ ಸಿಗ್ಬೋದು, ಕೆಟ್ಟದು ಸಿಗ್ಬೋದು ಸ್ನೇಹಿತರೆ. ಅವಮಾನ, ನಿಂದನೆ, ಹಿಂಸೆ, ಈ ಥರ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಮ್ಗೆ ಉಂಟಾಗೇ ಆಗತ್ತೆ ಸ್ನೇಹಿತರೆ. ಯಾಕಂದರೆ ಇದೊಂದು ಜೀವನ. ನಾವೆಲ್ಲ ಬಂಧಗಳ ಜೊತೆಗೆ ಬದುಕ್ತಾ ಇದೀವಿ ಅಂದಾಗ ನಾವು ಇಲ್ಲಿ ನಮಗೆ ಸುಖ ದುಃಖಗಳು ಹೇಗೆ ಎದುರಾಗ್ತವೋ ಅದೇ ರೀತಿ ಕೆಲವೊಮ್ಮೆ ಜನರಿಂದ ನಮಗೆ ಹೊಗಳಿಕೆ ಎದುರಾದ್ರೆ ಅದೇ ರೀತಿ ನಮಗೆ ಕೆಲವೊಮ್ಮೆ ತೆಗಳಿಕೆ ಕೂಡ ಸಿಗುತ್ತೆ ಸ್ನೇಹಿತರೆ. ಇಂತಹ ಹೊಗಳಿಕೆ, ಸಂತೋಷ ಸಿಕ್ಕ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳು ಶುರುವಾಗ್ತವೆ. ಹಾಗೆ ನಮ್ಮಲ್ಲಿ ಉತ್ಸಾಹ ಮೂಡುತ್ತೆ, ಏನಾದರೂ ಮಾಡಲಿಕ್ಕೆ ನಮಗೆ ಉತ್ಸಾಹ ಮೂಡುತ್ತೆ. ಕೆಲವೊಮ್ಮೆ ತೆಗಳಿಕೆ ಸಿಕ್ಕಾಗ, ಅವಮಾನ ಸಿಕ್ಕಾಗ, ನಿಂದನೆಗಳು ಸಿಕ್ಕಾಗ ಮನಸ್ಥಿತಿ ಕುಗ್ಗುತ್ತೆ, ನಕಾರಾತ್ಮಕತೆ ಆವರಿಸಿ ಏನೂ ಬೇಡಪ್ಪ ನಮಗೆ ಜೀವನದಲ್ಲಿ, ಎಷ್ಟು ಬದುಕಿದ್ರು ಇಷ್ಟೇ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಅಂದರೆ ನಮ್ಮ ಉತ್ಸಾಹವನ್ನು ಕುಗ್ಗಿಸುವ ಕೆಲಸ ಕೂಡ ಆಗತ್ತೆ ಸ್ನೇಹಿತರೆ. ಅಂದರೆ ಕೆಲವೊಂದು ಸಾರಿ ನಮಗೆ ಉತ್ಸಾಹ ದೊರಕುವಂಥ, ಉತ್ಸಾಹವನ್ನು ಕುಗ್ಗಿಸುವಂತಹ ತೆಗಳಿಕೆಯ ಮಾತುಗಳು ನಮಗೆ ಸಿಗ್ತವೆ ಸ್ನೇಹಿತರೆ. ಆ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ನಮ್ಮ ಮೇಲೆ ನಾವು ಹೇಗೆ ಭರವಸೆಯನ್ನು ಇಟ್ಕೊಳ್ಬೇಕು, ಹಾಗೂ ನಮ್ಮ ಮನಸ್ಸಿನ ಇಂತಹ ಆಲೋಚನೆಗಳನ್ನು ಹೇಗೆ ನಿಯಂತ್ರಿಸ್ಕೊಳ್ಬೇಕು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಎದುರಾಗುವ ವ್ಯಕ್ತಿಗಳು ಅವರ ವಿಚಾರಗಳನ್ನು ನಮ್ಮ ಮೇಲೆ ಯಾವ ರೀತಿ ಎಸೀತಾರೆ ಅನ್ನುವುದರ ಮೇಲೆ ಕೂಡ ನಿರ್ಧಾರವಾಗಿರುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ನಾವು ಹೇಗೆ ಇರ್ತೀವಿ ಅನ್ನೋದು ಕೂಡ ನಮ್ಮ ಮೇಲೆ ನಿರ್ಧಾರವಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಒಬ್ಬರು ಸಾಧನೆ ಮಾಡಿದ್ದಾರೆ, ಗೆಲುವನ್ನು ಪಡೆದಿದ್ದಾರೆ ಅಂದರೆ ಅವರಿಗೆ ಸುಮ್ಮನೆ ಆ ಗೆಲುವು, ಹಾಗೆ ಸಾಧನೆಯ ಫಲ ಸಿಕ್ಕಿರಲ್ಲ. ಅವರು ಕೂಡ ಇಂತಹ ಎಷ್ಟೋ ಕಷ್ಟ, ದುಃಖ, ಸಮಸ್ಯೆಗಳನ್ನು, ನಿಂದನೆಗಳನ್ನು, ಅವಮಾನಗಳನ್ನು ಎದುರಿಸಿ ಅವುಗಳ ವಿರುದ್ಧ ಹೋರಾಡುವ ಕ್ಷಮತೆಯನ್ನು, ಶಕ್ತಿಯನ್ನು, ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ. ಹಿಂಸೆಗಳನ್ನು ಎದುರಿಸಿ ನಿಂತ ಮೇಲೆ ಅವರು ಕೂಡ ಅವರ ಜೀವನದಲ್ಲಿ ಒಂದು ಒಳ್ಳೆಯದನ್ನು, ಗೆಲುವನ್ನು ಪಡ್ಕೊಂಡಿರ್ತಾರೆ ಸ್ನೇಹಿತರೆ. ಅಷ್ಟು ಸುಲಭವಲ್ಲ ಇಲ್ಲಿ ಒಂದು ಸಾಧನೆಯನ್ನು ಮಾಡೋದಾಗಲಿ, ಗೆಲುವನ್ನು ಪಡ್ಕೊಳ್ಳೋದಾಗಲಿ. ಒಂದು ಸಂಸಾರವನ್ನೇ ಆಗಲಿ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಸಾಗಿಸ್ತಾ ಇದ್ದೀವಿ ಅಂದರೆ ಅದು ಕೂಡ ಒಂದು ಸಾಧನೆಯೇ. ಯಾವುದೇ ರೀತಿ ಸಮಸ್ಯೆಗಳು ಗಂಡ ಹೆಂಡತಿ ಮಧ್ಯೆ ಬರದೆ, ಕುಟುಂಬದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬರದೆ ಆ ಕುಟುಂಬ ಒಳ್ಳೆಯ ರೀತಿಯಲ್ಲಿ ಸಾಗ್ತಾ ಇದೆ ಅಂದರೆ ಆ ಕುಟುಂಬದಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅವರ ಪಾತ್ರವೂ ಕೂಡ ಬಹುಮುಖ್ಯವಾಗಿರುತ್ತೆ ಸ್ನೇಹಿತರೆ. ಅವರು ಕೂಡ ಜೀವನದಲ್ಲಿರುವ ಏರಿಳಿತಗಳನ್ನು, ಕಷ್ಟ, ದುಃಖ, ಸಮಸ್ಯೆಗಳನ್ನು ಎದುರಿಸಿ ಒಂದು ಸುಖಮಯವಾದ ಜೀವನವನ್ನು ಪಡ್ಕೊಂಡಿರ್ತಾರೆ. ಅಷ್ಟು ಸುಲಭವಲ್ಲ ಒಂದು ಸಂಸಾರ ಸಾಗಿಸೋದಂದ್ರೂ, ಅಷ್ಟು ಸುಲಭವಲ್ಲ. ಅದರಲ್ಲೂ ಕೂಡ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳು ಎದುರಾಗ್ತಾನೆ ಇರ್ತವೆ. ಯಾಕಂದರೆ ಅಲ್ಲೂ ಕೂಡ ನಾವು ಭಿನ್ನ ಭಿನ್ನ ಸಂಬಂಧಗಳಲ್ಲೇ ಒಂದಾಗಿರ್ತೀವಲ್ವ. ಹಾಗಾಗಿ ಭಿನ್ನ ಭಿನ್ನ ಅಭಿಪ್ರಾಯಗಳು, ಭಿನ್ನ ಭಿನ್ನ ಆಲೋಚನೆಗಳು, ಭಿನ್ನ ಭಿನ್ನ ವ್ಯಕ್ತಿತ್ವಗಳು, ಭಿನ್ನ ಭಿನ್ನ ಆಸೆ, ಆಕಾಂಕ್ಷೆಗಳು ಎಲ್ಲವೂ ಇರ್ತವಲ್ಲಿ. ಅವೆಲ್ಲದರ ಹೊಂದಾಣಿಕೆ ಮಾಡಿಕೊಂಡೇ ನಾವು ಜೀವನ ಸಾಗಿಸಿದಾಗ ಮಾತ್ರ ನಾವು ಆ ಜೀವನದಲ್ಲಿ ನಾವು ಒಂದು ಯಶಸ್ಸನ್ನು ಪಡ್ಕೊಂಡಿರ್ತೀವಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಗಂಡ ಹೆಂಡತಿಯ ಸಂಬಂಧ ಆಗಿರ್ಬೋದು, ಆ ಕುಟುಂಬದಲ್ಲಿರುವ ಜನರ ಬಂಧಗಳೇ ಆಗಿರ್ಬೋದು, ಆ ಕಡೆ ಈ ಕಡೆ ಆದಾಗ, ಆ ಕಡೆ ಈ ಕಡೆ ಮನಸ್ಥಿತಿಯೊಂದಿಗೆ ನಾನೇ ಹೆಚ್ಚು ನಾನೇ ಕಡಿಮೆ ಅಂತೇಳಿ ಅಂದ್ಕೊಂಡು ಜೀವನ ಮಾಡಲಿಕ್ಕೆ ಶುರುವಾದಾಗ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನಂಗೆ ಅಲ್ಲಿ ನಮಗೆ ಹೊಂದಾಣಿಕೆ ಅನ್ನೋದೇ ಬರೋದಿಲ್ಲ. ಇದರಿಂದ ಭಿನ್ನಾಭಿಪ್ರಾಯಗಳು ಹುಟ್ಕೊಳ್ತವೆ, ಸಂಬಂಧಗಳಲ್ಲಿ ಕೂಡ ಬಿರುಕು ಮೂಡುತ್ತೆ, ಕೆಲವೊಮ್ಮೆ ಬೇರೆ ಬೇರೆ ಆಗುವ ಪರಿಸ್ಥಿತಿ ಕೂಡ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯ ಜೀವನದಲ್ಲಿ ನಾವು ಎದುರಿಸುವ ಸಮಸ್ಯೆಗಳು ಕೂಡ ಕೆಲವೊಮ್ಮೆ ನಾವು ಯಾವುದೋ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ನಮಗೆ ಕೆಟ್ಟದನ್ನು ಬಯಸೋರು ಇರ್ತಾರೆ, ಒಳ್ಳೆಯದನ್ನು ಬಯಸೋರು ಇರ್ತಾರೆ ಸ್ನೇಹಿತರೆ. ಹಾಗೆ ಕೆಲವೊಮ್ಮೆ ಹೀಗೂ ಆಗತ್ತೆ, ನಮ್ಮ ಅಪ್ಪ ಅಮ್ಮ ನಮಗೆ ಬೈತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ನಮ್ಮ ಯಾರೇ ಆಗಿರ್ಬೋದು, ತಮ್ಮ ತಂಗಿ ಯಾರೇ ಆಗಿರ್ಬೋದು, ನಮಗೆ ಕೆಲಸ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ನಮಗೆ ನಿಂದಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ, ಅವಮಾನಿಸ್ತಾ ಇದ್ದಾರೆ ಅಂದರೆ ಅವ್ರ ಮನಸ್ಸು ಒಳ್ಳೇದಿರುತ್ತೆ. ಅವ್ರು ನಮಗೆ ಬೈತಾ ಇರೋದು ಕೂಡ ಒಳ್ಳೇದಕ್ಕಾಗಿಯೇ. ನಾನು ಈ ರೀತಿ ಮಾತಾಡೋದ್ರಿಂದ ಅವ್ರ ಮನಸ್ಸಲ್ಲಿ ಏನಾದರೂ ಛಲ ಹುಟ್ಟಿ ಏನಾದರೂ ಕೆಲಸ ಹುಡ್ಕೊಳ್ತಾರೆ, ಏನಾದರೂ ಜೀವನದಲ್ಲಿ ಸಾಧನೆ ಮಾಡ್ತಾರೆ, ಏನಾದರೂ ಒಂದು ವ್ಯವಹಾರ ಮಾಡಿ ಯಶಸ್ಸನ್ನು ಕಾಣ್ತಾನೆ, ಏನಾದರೂ ಒಂದು ಗೆಲುವನ್ನು ಪಡ್ಕೊಳ್ತಾನೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಕೂಡ ಕೆಲವರು ಅವಮಾನ, ನಿಂದನೆಯನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಯಾಕಂದ್ರೆ ಅವರಿಗೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇರುತ್ತೆ. ಹಾಗಾಗಿ ನೀವು ಯಾರ ಎದುರಿಗೂ ತಲೆ ತಗ್ಸಿ ನಿಲ್ಬಾರ್ದು ಅನ್ನೋದು ಕೂಡ ಅವರ ಆಸೆ ಆಗಿರುತ್ತೆ. ಹಾಗಾಗಿ ಕೆಲವೊಮ್ಮೆ ತಂದೆ ತಾಯಿ ಮಕ್ಕಳಿಗೆ ಬೈತಾರೆ, ಏನನ್ನಾದರೂ ಸಾಧನೆ ಮಾಡು, ಯಾವುದಕ್ಕೂ ನೀನು ಉಪಯೋಗ ಆಗಲೇ ಇಲ್ಲ ಅಂತೇಳಿ ಕೆಲವೊಮ್ಮೆ ಬೈತಾರೆ. ಅಂದರೆ ನೀವು ಅವ್ರು ಬೈತಾ ಇದ್ದಾರೆ ಅಂತ ಅದನ್ನು ಇನ್ನೊಬ್ಬರ ಹತ್ರ ಹೇಳಿ ಅಳೋದಾಗ್ಲಿ, ತಂದೆ ತಾಯಿಯನ್ನು ಇನ್ನೊಬ್ಬರ ಎದುರಿಗೆ ಕೀಳಮಟ್ಟದ ಆಲೋಚನೆಗೆ ತರೋದಾಗ್ಲಿ ಮಾಡಬಾರ್ದು ಸ್ನೇಹಿತರೆ. ಯಾಕಂದರೆ ತಂದೆ ತಾಯಿಗೆ ಮಾತ್ರ ಮಕ್ಕಳ ವಿಚಾರ ಗೊತ್ತಿರುತ್ತೆ. ಹಾಗಾಗಿ ಅವರು ಏನನ್ನಾದರೂ ನನ್ನ ಮಗ ಸಾಧನೆ ಮಾಡಬೇಕು, ನಾವು ಇದ್ದ ಹಾಗೆ ನಾವು ಬದುಕಿರುವಾಗಲೇ ಅವನು ಜೀವನದಲ್ಲಿ ಒಂದು ಒಳ್ಳೆಯ ಜೀವನವನ್ನು ಪಡ್ಕೊಳ್ಬೇಕು ಅನ್ನೋ ಹಂಬಲದಿಂದ ಕೂಡ ಈ ರೀತಿ ಅವಮಾನಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ತಪ್ಪು ತಿಳ್ಕೊಬೇಡ್ರಿ.
ಹಾಗೆ ನೀವು ಕೂಡ ಅವರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ, ಸಣ್ಣಕ್ಕಿದ್ದಾಗಿಂದ ನಮ್ಮನ್ನು ಇಷ್ಟು ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ದಾರೆ, ಓದಿಸಿದ್ದಾರೆ, ಕೇಳಿದ್ದನ್ನೆಲ್ಲ ಕೊಡಿಸಿದ್ದಾರೆ. ಅಂದರೆ ಈಗ ಅವರು ಈ ಹಂತದಲ್ಲಿ ನಮಗೆ ಬೈತಾ ಇದ್ದಾರೆ ಅಂದರೆ ನಾನು ಏನಾದರೂ ಸಾಧನೆ ಮಾಡಲಿ ಅಂತ ಹೇಳಿ ನನಗೆ ಛಲ ಹುಟ್ಟಿಸ್ತಾ ಇದ್ದಾರೆ, ನನ್ನಲ್ಲಿ ಆತ್ಮವಿಶ್ವಾಸವನ್ನು ಈ ರೀತಿಯಾಗಿ ತುಂಬ್ತಾ ಇದ್ದಾರೆ. ಯಾಕಂದರೆ ಅವರು ಒಳ್ಳೆ ರೀತಿಯಲ್ಲಿ ಹೇಳಿದಾಗ ನಾನು ಏನನ್ನೂ ಮಾಡಲಿಲ್ಲ, ಹಾಗಾಗಿ ಈ ರೀತಿ ಬೈದಾದರೂ ಬುದ್ಧಿ ಹೇಳೋಣ ಅನ್ನೋದೇ ಅವರ ಉತ್ತಮ ಉದ್ದೇಶ ಆಗಿದೆ ಅಂತ ಹೇಳಿ ನಾವು ಅಂದ್ಕೊಂಡು ನಡೆದಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗತ್ತೆ. ಹಾಗೆ ಇನ್ನೂ ಕೆಲವು ಸಂಬಂಧಗಳಿರ್ತವೆ, ಇನ್ನೂ ಕೆಲವು ಜನರು ಇರ್ತಾರೆ. ಅವ್ರು ಹೇಗಪ್ಪ ಅಂದರೆ ನಮಗೆ ಪದೇ ಪದೇ ನಾವು ಸರಿಯಾಗಿ ನಡೀತಾ ಇದ್ರು, ಸರಿಯಾಗಿ ಮಾಡ್ತಾ ಇದ್ರು ಕೆಲವೊಂದು ವೇಳೆ ಬರೀ ಕೇವಲ ನಮ್ಮಲ್ಲಿ ತಪ್ಪುಗಳನ್ನೇ ಹುಡುಕ್ತಾ ಇರ್ತಾರೆ. ನಾನು ಸರಿಯಾಗೇ ಮಾಡಿರ್ತೀನಿ ಆದರೂ ಕೂಡ ತಪ್ಪುಗಳನ್ನೇ ಹುಡುಕಿರ್ತಾರೆ. ಅದು ಹೇಗಪ್ಪ ಅಂದರೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ಹಾಗೆ ಅವರು ನಾವು ಏನೇ ಮಾಡಿದ್ರು ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾನೆ ಇರಲ್ಲ. ಹಾಗಾಗಿ ಕೇವಲ ಕೆಟ್ಟದ್ದನ್ನೇ ಹುಡುಕ್ತಾ ಇರ್ತಾರೆ ಸ್ನೇಹಿತರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಆತ್ಮವಿಶ್ವಾಸದಿಂದ ಇರಬೇಕು ಅಂದರೆ ಸಂದರ್ಭದಲ್ಲಿ ಅವರು ನಮಗೆ ಅವಮಾನ ಮಾಡ್ತಾ ಇದ್ದಾರೆ, ಕೀಳು ಮಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದಾಗ ಅಂತಹವರ ಜೊತೆಗೆ ನಾವು ಮಾತಿಗಿಳಿದು ಅಂತಹವರ ಸಂಪರ್ಕವನ್ನ ಇಟ್ಕೊಂಡು ಸಮಸ್ಯೆ ಮಾಡಿಕೊಳ್ಳುವ ಬದಲು ಅಲ್ಲಿ ನಾವು ಅಂತರ ಕಾಪಾಡ್ಕೊಳ್ಬೇಕು. ನಮ್ಮ ಎದುರಾಳಿಗೆ ಸಂಬಂಧಗಳಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ರೀತಿಯ ಜನರೇ ಆಗಿರ್ಬೋದು, ಅಂತಹವ್ರಿಗೆ ಏನು ಅನಿಸ್ಬೇಕು ಅಂದರೆ ನಾವು ಅವರಿಂದ ಅಂತರ ಕಾಪಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗಬೇಕು. ಅವ್ರ ಜೊತೆ ಯಾವುದೇ ರೀತಿ ಸಂಬಂಧಗಳನ್ನ, ಮಾತುಕತೆ ಆಗಿರ್ಬೋದು, ಯಾವುದೇ ರೀತಿ ತಿರುಗಾಟ ಆಗಿರ್ಬೋದು, ಅದನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಅವರಿಂದ ನಾವು ದೂರ ಇರ್ತಾ ಇದೀವಿ, ಈಗ ಅವರಿಂದ ನಾವು ದೂರ ಇರ್ಲಿಕ್ಕೆ ಬಯಸ್ತಾ ಇದೀವಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಈಗ ನೋಡಿ, ಈಗ ನಾವು ಮನೆಯಲ್ಲಿ ಧೂಳು ತೆಗಿತೀವಲ್ವಾ, ಹಬ್ಬ ಹರಿದಿನಗಳಿಗೆ ಕಸವನ್ನು ಗುಡಿಸಿ ತುಂಬ ಧೂಳು ಮಾಡ್ಕೊಂಡಿರ್ತೀವಿ. ಹರಿದ ಬಟ್ಟೆಗಳಾಗಿರ್ಬೋದು, ಒಡೆದ ಪ್ಲಾಸ್ಟಿಕ್ ಡಬ್ಬಿಗಳಾಗಿರ್ಬೋದು, ಇನ್ನೂ ಅನೇಕ ರೀತಿಯ ಮುರಿದೋಗಿರೋ ಹಿಡಿ ಆಗಿರ್ಬೋದು, ಅನೇಕ ರೀತಿಯ ಕಸಗಳನ್ನು ಒಟ್ಟು ಮಾಡ್ತೀವಿ. ದಿನನಿತ್ಯದ ಕಸವೇ ಆಗಿರಲಿ, ಆ ಕಸಗಳನ್ನು ನಾವು ಮನೇಲಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀವಾ? ಇಲ್ಲ ತಾನೇ. ಅದನ್ನು ತಗೊಂಡೋಗಿ ಕಸದ ರಾಶಿಗೆ ಹಾಕ್ತೀವಿ. ಆ ಕಸದ ರಾಶಿಯ ಬಳಿಗೆ ನಾವು ಇರ್ತೀವ? ನಾವು ಬಹಳ ಹೊತ್ತು ನಿಂತ್ಕೊಳ್ಳಿಕ್ಕೆ ಇಷ್ಟಪಡ್ತೀವ? ಕೂತ್ಕೊಂಡಿರ್ಲಿಕ್ಕೆ ಇಷ್ಟಪಡ್ತೀವ? ಇಲ್ಲ ತಾನೇ. ಯಾಕೆ ಹಾಗೆ ಮಾಡ್ತೀವಿ ಹೇಳ್ರಿ? ಆ ಕಸದ ರಾಶಿ ಬಳಿ ನಾವು ನಿಂತರೆ ಆ ಕಸದಿಂದ ನಮ್ಗೆ ಅಲರ್ಜಿ ಆಗುತ್ತೆ, ವಾಸನೆ ಬರುತ್ತೆ, ಅದರಿಂದ ರೋಗ ಬರುತ್ತೆ, ಕಾಯಿಲೆ ಹರಡುತ್ತೆ. ಈ ರೀತಿ ಆಲೋಚನೆಗಳಿಂದ ನಾವು ದೂರಕ್ಕೆ ನಿಂತು ಬೇಗನೆ ಕಸ ಎಸ್ತು ಅಲ್ಲಿಂದ ಬಂದ್ಬಿಡ್ತೀವಲ್ವಾ? ಅದೇ ರೀತಿ ಈ ರೀತಿಯ ಜನಗಳಿಂದ ನಾವು ಅಂತರವನ್ನು ಕಾಪಾಡ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಬೇಕು. ಉಳಿದೆಲ್ಲ ಸಮಯದಲ್ಲೂ ಅವರಿಂದ ನಾವು ಮೌನವಾಗಿ ಹಿಂದಕ್ಕೆ ಇರಬೇಕು. ಸದಾ ದುರ್ನಾಥದಿಂದ ನಾವು ಹೇಗೆ ದೂರ ಇರಬೇಕು ಅಂತ ಹೇಳಿ ಬಯಸ್ತೀವೋ, ಅದೇ ತರಹ ನಮ್ಮ ಜೀವನದಲ್ಲಿ ಅಸಮಾಧಾನವನ್ನು, ನಕಾರಾತ್ಮಕತೆಯನ್ನು, ಕೆಟ್ಟದನ್ನು ತುಂಬ್ತಾ ಇರೋ ಇಂತಹ ಜನರಿಂದ ಕೂಡ ನಾವು ದೂರ ಇರಲಿಕ್ಕೆ ನಾವು ಮೌನವನ್ನು ಅನುಸರಿಸಬೇಕು ಸ್ನೇಹಿತರೆ. ಅಂತಹ ಸಮಯದಲ್ಲಿ ನಾವು ಗುರುವಿನ ಧ್ಯಾನ ಮಾಡಬೇಕು. ಇಂತಹ ಸಮಯದಲ್ಲಿ ನಮಗೆ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ಹಾಗೆ ನಾವು ಜೀವನದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿ ಆತ್ಮವಿಶ್ವಾಸ. ಹಾಗಾಗಿ ಇಂತಹ ಹೊಟ್ಟೆ ಕಿಚ್ಚು, ದ್ವೇಷ, ಮತ್ಸರ ಮಾಡುವ ಜನರಿಂದ ನಾವು ಒಂದು ಅಂತರವನ್ನು ಕಾಪಾಡ್ಕೊಳ್ಬೇಕು ಸ್ನೇಹಿತರೆ. ಯಾವುದೇ ಕೆಲಸ ಮಾಡಲಿ, ಆ ಕೆಲಸ ನಮಗೆ ಖುಷಿ ಕೊಡ್ತಾ ಇದೆ, ಅದೇ ಸಂತೃಪ್ತಿ ಕೊಡ್ತಾ ಇದೆ ಅಂದ್ರೆ ಸ್ವಾಭಾವಿಕವಾಗಿಯೇ ನಮ್ಮ ಮುಖದಲ್ಲಿ ಅದು ಸಂತೋಷವನ್ನ, ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ತಂದುಕೊಡುತ್ತೆ ಸ್ನೇಹಿತರೆ. ಮಾಡ್ತಾ ಇರುವ ಕೆಲಸ ಆಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು ಒಳ್ಳೇದಿದೆ ಅಂದಾಗ ಅದರ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು. ಅದೇ ನಮ್ಮಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಆಲೋಚನೆ ಮೂಡ್ತಾ ಇದೆ, ಕೆಟ್ಟ ಯೋಜನೆಗಳು ನಮಗೆ ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಅಂದಾಗ ಅಂತಹ ವಿಚಾರಗಳನ್ನು ನಮ್ಮ ಮನಸ್ಸಿನಿಂದ ಮೊದಲು ಹೊರಗೆ ಹಾಕಿ ಖಾಲಿ ಮಾಡಬೇಕು. ನಮ್ಮ ಮನಸ್ಸನ್ನು ನಿರ್ಧಾರದಿಂದ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರ ಕೃಪೆಯಿಂದ ಮಾತ್ರ ಎಲ್ಲವೂ ಸಾಧ್ಯವಾಗುತ್ತೆ ಸ್ನೇಹಿತರೆ. ಇದು ಇಲ್ಲಿ ಒಂದು ಹೋರಾಟವೇ ಸರಿ. ಯಾಕಂದರೆ ನಮಗೆ ಒಂದಲ್ಲ ಒಂದು ರೀತಿಯ ಜನರನ್ನು, ಸಂಬಂಧಗಳನ್ನು ಎದುರಿಸಲೇಬೇಕಾಗುತ್ತದೆ. ಕುಳಿತರೆ ಇಂತಹ ಕೆಟ್ಟ ಜನರ ಪ್ರಭಾವಕ್ಕೆ ನಾವು ಒಳಗಾಗಿ ಅವ್ರು ಹೇಳೋದೇ ಸರಿ ಅಂತ ಹೇಳಿ ನಾವು ಅಂದ್ಕೊಳ್ತಾ ಯೋಚಿಸ್ತಾ ಕೊಳ್ತಾಗ ನಾವು ಕೂಡ ಉಪಯೋಗಕ್ಕೆ ಬರದ ಆ ರೋಗ ಹರಡುವ ಕಸದಂತಾಗ್ಬಿಡ್ತೀವಿ, ದುರ್ವಾಸನೆಯಿಂದ ಕೂಡ್ಬಿಡ್ತೀವಿ. ಆ ಸಮಯದಲ್ಲಿ ನಮ್ಮನ್ನು ಕೂಡ ಯಾರು ಗೌರವದಿಂದ, ಆದರದಿಂದ ಕಾಣೋದೇ ಇಲ್ಲ ಸ್ನೇಹಿತರೆ. ಅಂತ ಕೂಡ ನಮ್ಮನ್ನು ಮೆಚ್ಚೋದಿಲ್ಲ, ಅವನ ಸಹಾಯ ಕೂಡ ನಮ್ಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಸ್ನೇಹಿತರೆ. ಈ ಜೀವನ ಇರೋದೇ ಹಾಗೆ. ಕೆಲವೊಮ್ಮೆ ಗೆಲುವು, ಕೆಲವೊಮ್ಮೆ ಸೋಲು, ಕೆಲವೊಮ್ಮೆ ಹೊಗಳಿಕೆ, ಕೆಲವೊಮ್ಮೆ ತೆಗಳಿಕೆ, ಕೆಲವೊಮ್ಮೆ ಕೆಟ್ಟದು, ಕೆಲವೊಮ್ಮೆ ಒಳ್ಳೆಯದು, ಎಲ್ಲವೂ ಇಲ್ಲಿ ಎದುರಾಗುತ್ತಲೇ ಇರ್ತವೆ. ಹಾಗೆ ನಮ್ಮ ಜೀವನದ ಕೊನೆಯ ಉಸಿರಿರೋವರೆಗೂ ಇವು ನಮ್ಮ ಜೊತೆಗೆ ಇದ್ದೇ ಇರ್ತವೆ ಸ್ನೇಹಿತರೆ. ಹೇಗೆ ಅಂದ್ರೆ, ಯುದ್ಧಕ್ಕೆ ಹೋಗುವ ಮೊದಲು ತನ್ನ ದೇಹ ರಕ್ಷಣೆಗಾಗಿ ಒಬ್ಬ ಸೈನಿಕ ಯೋಧ ಅವನ ದೇಹಕ್ಕೆ ತೊಡ್ಕೊಳ್ತಾನಲ್ಲ, ಅಂದ್ರೆ ಎದುರಾಳಿಯ ಬಾಣ ಆಗಿರ್ಬೋದು, ಈಟಿ ಆಗಿರ್ಬೋದು, ಕತ್ತಿಯ ಹೊಡೆತಗಳು, ಪೆಟ್ಟುಗಳು ಅವನ ದೇಹದ ಮೇಲೆ ಬೀಳಬಾರ್ದು. ಬಿದ್ದರೂ ಕೂಡ ಅವನಿಗೆ ಅದರಿಂದ ರಕ್ಷಣೆ ಸಿಗಬೇಕು ಅನ್ನೋದಕ್ಕೆ ಕವಚವನ್ನು ಧರಿಸಿರ್ತಾನಲ್ವಾ. ಅದೇ ರೀತಿ ಅವನೇನಾದರೂ ನನಗೇನು ಆಗೋದಿಲ್ಲಪ್ಪ, ನಾನೊಬ್ಬ ದೊಡ್ಡ ಯೋಧ, ನನ್ನ ಹತ್ರನೂ ಕತ್ತಿ ಇದೆ, ಈಟಿ ಇದೆ, ಬಾಣಗಳಿದಾವೆ ಅಂತ ಹೇಳಿ ಅಲ್ಲಿ ಅವನೇನಾದರೂ ಒಂದು ಖಾಲಿ ವಸ್ತ್ರವನ್ನಷ್ಟೇ ಧರಿಸಿ ಹೋದ ಅಂದರೆ ಕೆಲವೊಮ್ಮೆ ಆಕಸ್ಮಿಕವಾಗಿ ಮೋಸದಿಂದ ಕೂಡ ಆ ಹೊಡೆತಗಳು ಬೀಳುವ ಸಂದರ್ಭ ಇರುತ್ತೆ ಸ್ನೇಹಿತರೆ. ಆಗ ತಿಂದು ಗಾಯಾಳುವಾಗಿ ಮನೆಗೆ ಹಿಂತಿರುಗಬೇಕಾಗತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಈ ಜೀವನದಲ್ಲಿ ಸುರಕ್ಷಿತವಾಗಿರಬೇಕು ಅಂದರೆ ಆತ್ಮವಿಶ್ವಾಸ, ಹಾಗೆ ನಾವು ನಂಬಿರುವ ಗುರುವಿನ ನಾಮ ಜಪ, ಸಚ್ಚರಿತ್ರೆಯ ಪಾರಾಯಣ, ಸತ್ಸಂಗ, ದಾನ, ಧರ್ಮ,
ಗಳೆಂಬ ಕವಚವನ್ನ ತೊಟ್ಟು ನಡೆದಾಗ ನಾವು ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ದುರ್ಜನರ ಇಂತಹ ದಾಳಿಗೆ ನಾವು ಹೆದರಬೇಕಾಗಿಲ್ಲ. ಸಾಧನೆಯನ್ನೇ ನಾವು ದಿನನಿತ್ಯ ಧ್ಯಾನ, ಪೂಜೆ, ವ್ರತ, ಒಳ್ಳೆಯ ಸೇವೆ, ಕರ್ಮಗಳ ಮೂಲಕ ಸಾಧನೆ ಮಾಡ್ತಾ ಸಾಗಿದಾಗ, ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಹೋದಾಗ ಮಾತ್ರ ಒಬ್ಬ ವ್ಯಕ್ತಿ ನಮಗೆ ಏನೇ ಮಾಡಲಿಕ್ಕೆ ಬಂದ್ರು, ಏನೇ ಕೆಟ್ಟದನ್ನು ಬಯಸಲಿಕ್ಕೆ ಬಂದರೂ ಕೂಡ ಅದು ನಮಗೆ ರಕ್ಷಣೆ ನೀಡುತ್ತೆ ಕವಚದಂತೆ. ಹಾಗಾಗಿ ಈ ಜೀವನದಲ್ಲಿ ನಾವು ಬರುವ ಕಷ್ಟ, ದುಃಖ, ಸಮಸ್ಯೆ, ಕೆಟ್ಟ ಜನರನ್ನು ಎದುರಿಸಬೇಕು ಅಂದರೆ ಆ ಗುರುವಿನ ಮಾರ್ಗದರ್ಶನದಲ್ಲಿ ಸಾಗಬೇಕು. ಆ ಗುರುವಿನ ಉಪದೇಶದಂತೆ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಸಾಗಿದಾಗ ಅದು ನಮಗೆ ರಕ್ಷಾ ಕವಚದಂತೆ ನಮ್ಮ ದೇಹವನ್ನ ಸಕಾರಾತ್ಮಕ ವಿಚಾರಗಳಿಂದ ಸುರಕ್ಷಿತವಾಗಿಸುತ್ತೆ. ಇಂತಹ ಸುರಕ್ಷಾ ಕವಚವನ್ನ ದಾಟಿ ಕೆಟ್ಟ ಆಲೋಚನೆಗಳಾಗಿರ್ಬೋದು, ಕೆಟ್ಟ ಜನರು ನಮ್ಗೆ ಏನನ್ನಾದ್ರೂ ಬಯಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಮ್ಮನ್ನ ಏನೂ ಹಾನಿಗೊಳಿಸ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಾವು ಗುರುವೆಂಬ ರಕ್ಷಾ ಕವಚವನ್ನ ನಮ್ಮ ದೇಹಕ್ಕೆ ಹಾಕೊಂಡಿದೀವಿ ಅಂದಮೇಲೆ ನಮ್ಗೆ ಯಾರಾದ್ರೂ ಏನು ಮಾಡ್ಲಿಕ್ಕೆ ಸಾಧ್ಯ? ಯೋಚಿಸ್ರಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಎಂತಹ ದುಷ್ಟ ಜನರ ಕೆಟ್ಟ ದೃಷ್ಟಿಯೇ ಆಗಿರ್ಬೋದು, ಕೆಟ್ಟ ಪ್ರಭಾವವೇ ಆಗಿರ್ಬೋದು, ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಪ್ರಭಾವ ಬೀರೋದಿಲ್ಲ ಸ್ನೇಹಿತರೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಸೂರ್ಯ ಚಂದ್ರರನ್ನೇ ನೋಡಿ ಸ್ನೇಹಿತರೆ. ಈಗ ಅವರನ್ನು ಕೂಡ ಜನ ಬೈತಾರೆ, ಅವರನ್ನು ಕೂಡ ಏನು ಬಿಡೋದಿಲ್ಲ. ಸೂರ್ಯನ ಬಿಸಿಲು ಜಾಸ್ತಿ ಆದಾಗ ಸೂರ್ಯನಿಗೆ ಬೈತಾರೆ. ಹಾಗಾಗಿ ಚಂದ್ರನ ಬೆಳಕು ಒಮ್ಮೊಮ್ಮೆ ಬೇಕಾದಾಗ ಚಂದ್ರ ಕಾಣಲಿಲ್ಲ ಅಂದಾಗೂ ಕೂಡ ಚಂದ್ರನನ್ನು ನಿಂದಿಸ್ತಾರೆ ಸ್ನೇಹಿತರೆ. ಅಂದರೆ ಇದರ ಅರ್ಥ ಯಾವುದೇ ರೀತಿ ಸ್ವಾರ್ಥವಿಲ್ಲದೆ ಸೇವೆ ಮಾಡ್ತಾ ಇರೋ ಆ ಸೂರ್ಯ ಚಂದ್ರನನ್ನು ಕೂಡ ನಿಂದಿಸುವ ಜನರಿದ್ದಾರೆ ಅಂದರೆ ಅಲ್ಲೇ ತಿಳ್ಕೊಳ್ರಿ ಕೆಲವು ಕೆಟ್ಟ ಜನರ ಯೋಗ್ಯತೆಯನ್ನು. ಹಾಗಾಗಿ ಸೂರ್ಯ ಚಂದ್ರರು ಏನಾದರೂ ಯಾವತ್ತಾದರೂ ಕೋಪ ಮಾಡ್ಕೊಂಡಿದ್ದಾರಾ? ನಮಗೆ ಪ್ರತಿಕ್ರಿಯೆ ನೀಡಿದಾರಾ? ಇಲ್ಲ ತಾನೇ. ಅವರು ಎತ್ತರದ ಸ್ಥಾನದಲ್ಲೇ ಇದ್ದಾರೆ. ಅಂದರೆ ಅವರ ಸ್ಥಾನವೇ ಅಂಥದ್ದು, ಎತ್ತರವಾಗಿದೆ, ಅವರ ಆಲೋಚನೆಗಳು ಎತ್ತರವಾಗಿದ್ದಾವೆ. ಹಾಗಾಗಿ ಇಂತಹ ಕೀಳು ಮಟ್ಟದ ಜನರ ಮಾತಿಗೆ ಉತ್ತರ ಕೊಡುವ ಅವಶ್ಯಕತೆಯೇ ಅವರಿಗಿಲ್ಲ ಅಲ್ವಾ? ಹಾಗೆ ನಾವು ಕೂಡ ಬದುಕಬೇಕು. ಅವರ ಆಲೋಚನೆ, ಉದ್ದೇಶ ಎತ್ತರವಾಗಿದೆ ಅಲ್ವಾ? ಅದೇ ರೀತಿ ನಮ್ಮ ಆಲೋಚನೆಗಳು, ನಮ್ಮ ಉದ್ದೇಶಗಳು ಎತ್ತರವಾಗಿರಬೇಕು. ಆಗ ಎತ್ತರವಾಗಿದ್ದಾಗ ಇಂತಹ ಕೀಳು ಮಟ್ಟದ ಜನ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ, ಮತ್ಸರ ತೋರಿಸ್ತಾ ಇದ್ದಾರೆ, ಏನೋ ಒಂದು ನಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಅಂದಾಗ ನಮ್ಗೆ ಅದರಿಂದ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಯಾಕಂದರೆ ನಮ್ಮ ಸಾಧನೆಯೇ ಅಂಥದ್ದಿದೆ. ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ, ವ್ರತವನ್ನು ಮಾಡ್ತಾ ಇದ್ದೀವಿ, ಒಳ್ಳೆಯ ಕರ್ಮವನ್ನು ಮಾಡ್ತಾ ಇದ್ದೀವಿ, ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದೀವಿ, ಗ್ರಂಥಗಳ ಪಾರಾಯಣವನ್ನು ಮಾಡ್ತಾ ಇದ್ದೀವಿ, ನಮ್ಮನ್ನು ನಾವು ಈ ರೀತಿಯಾಗಿ ಪ್ರಭಾವಿತರಾಗಿಸ್ತಾ ಇದ್ದೀವಿ. ಹಾಗಾಗಿ ಇಂತಹ ಸಕಾರಾತ್ಮಕ ಕವಚಗಳನ್ನು ತೊಟ್ಟಿರುವ ನಮ್ಮನ್ನು ಅವರು ಯಾವುದೇ ರೀತಿ ಘಾಸಿಗೊಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಕೂಡ ನಮ್ಮ ಆಲೋಚನೆ, ಆತ್ಮವಿಶ್ವಾಸ, ಸಾಧನೆ, ಮನಸ್ಸಿನ ಸ್ಥಿರತೆ ಎತ್ತರವಾಗಿಟ್ಕೊಳ್ಬೇಕು. ಇವುಗಳೇ ನಾವು ಧರಿಸುವ ಕವಚವಿದ್ದಂತೆ ಸ್ನೇಹಿತರೆ. ಆತ್ಮವಿಶ್ವಾಸ, ಒಳ್ಳೆಯ ಕರ್ಮಗಳ, ಸೇವೆಗಳ, ಗುರುವಿನ ಸ್ಮರಣೆಯ ಮಾರ್ಗದರ್ಶನದ ಧರಿಸಿ ನಾವೆಲ್ಲರೂ ಹೊರಟಾಗ ಈ ಜಗತ್ತೇ ಆಗಿರ್ಬೋದು, ಈ ಜಗತ್ತಿನಲ್ಲಿರುವ ಕೆಟ್ಟ ಜನರೇ ಆಗಿರ್ಬೋದು, ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯ ಆತ್ಮವಿಶ್ವಾಸವನ್ನು ನಾವು ಇಟ್ಕೊಂಡಾಗ ನಾವು ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಏನೂ ಮಾಡೋಕ್ಕಾಗೋದಿಲ್ಲ. ಜೀವನ ಅಂದಮೇಲೆ ಸಂಬಂಧಗಳು, ವ್ಯವಹಾರಗಳು, ಆಸೆಗಳು ಇದ್ದೇ ಇರ್ತವೆ. ಒಮ್ಮೆ ಸುಖ, ನೋವು, ನಿರಾಸೆ, ಅವಮಾನ, ನಿಂದನೆಗಳು ಸಿಗ್ತಾನೆ ಇರ್ತವೆ. ಹಾಗಂತ ಹೆದರುವ ಮಾತಿಲ್ಲ. ಈ ರೀತಿಯಲ್ಲಿ ದೃಢ ಮನಸ್ಸಿನಿಂದ, ದೃಢ ವಿಶ್ವಾಸದಿಂದ, ಒಳ್ಳೆಯ ಕರ್ಮಗಳಿಂದ ಧರ್ಮವನ್ನ ಮಾಡುತ್ತಾ ಮೈಗೂಡಿಸ್ಕೊಳ್ತಾ ಸಂಘಗಳ ಕಡೆ, ಸತ್ಸಂಗದ ಜನರ ಜೊತೆ ನಾವು ಬೆರಿತಾ ಹೋದ ಹಾಗೆ ನಮ್ಮ ಜೀವನ ಕೂಡ ಒಂದು ಉತ್ತಮ ಮಟ್ಟದಲ್ಲಿ, ಎತ್ತರದ ಸ್ಥಾನದಲ್ಲಿ ಸಾಗುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.